ಒಂದು ಟೈಮಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬ ರಾಮು, ಇನ್ನೊಬ್ಬ ರವಿ ಅಂತ. ರಾಮು, ರವಿ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಇಬ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್‌ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ರಾಮು ಅನ್ನೋ ವ್ಯಕ್ತಿ ತುಂಬಾ ಸ್ಮಾರ್ಟ್ ಆಗಿ ಎಕ್ಸಾಮ್ಸ್‌ಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಶಾಂತವಾಗಿ ಅವನು ಓದ್ಕೊಂತಾ ಇರ್ತಾನೆ. ಅವ್ನು ಪ್ರಿಪೇರ್ ಆಗಿ ಅವ್ನು ಹೇಳ್ಕೊಂತಾ ಇರ್ತಾನೆ, "ನಾನು ಮಾಡ್ಬೋದು, ನಾನು ಓದ್ತಾ ಇದ್ದೀನಿ, ನಾನೆಲ್ಲವೂ ಈಸಿಯಾಗಿ ಮಾಡ್ಬೋದು, ಈಸಿಯಾಗಿರುತ್ತೆ, ನಾನು ಗೆಲ್ಬೋದು" ಫ್ರೆಂಡ್ಸ್‌ಗೂ ಕೂಡ ಹೇಳ್ಕೊಡ್ತಾ ಅವನು ಎಕ್ಸಾಮ್ಸ್‌ಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಅದೇ ರವಿ ಅನ್ನೋ ವ್ಯಕ್ತಿ ಅವ್ನಿಗೆ ಅಹಂಕಾರದಿಂದ ಅವ್ನು ಹೇಳ್ಕೊಂತಾ ಇರ್ತಾನೆ, ಈ ಎಕ್ಸಾಮಲ್ಲಿ ನಾನು ಮಾತ್ರ ವಿನ್ ಆಗಬೇಕು, ನಾನು ಮಾತ್ರ ಫಸ್ಟ್ ಬರಬೇಕು, ಬೇರೆಯವರೆಲ್ಲನೂ ನೆಕ್ಸ್ಟ್ ನನ್ನ ಕೈಲಿ ಮಾತ್ರ ಈ ಎಕ್ಸಾಮ್‌ನ ಮಾಡೋದಕ್ಕೆ ಸಾಧ್ಯ. ಇಂತಹ ಮಾತುಗಳನ್ನ ಹೇಳ್ಕೊಂಡು ಅವನು ಕಾನ್ಸಂಟ್ರೇಷನ್ ಎಲ್ಲ ಈ ಥರ ಪದಗಳ ಮೇಲೆ ಹಾಕ್ತಾ ಅವನು ಓದೋದನ್ನ ಕಮ್ಮಿ ಮಾಡ್ತಾನೆ. ಕಾಂಪಿಟೇಷನ್ ದಿನ ಬರುತ್ತೆ, ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಾರೆ. ರಾಮು ಅನ್ನೋ ವ್ಯಕ್ತಿ ತುಂಬ ವಿಶ್ವಾಸದಿಂದ, ತುಂಬ ಸರಳವಾಗಿ, ಕಾಮ್ ಆಗಿ, ಆತ್ಮವಿಶ್ವಾಸದಿಂದ, ಶಾಂತವಾಗಿ ಅವನು ಎಕ್ಸಾಮ್‌ನ ಕಂಪ್ಲೀಟ್ ಮಾಡ್ತಾ ಹೊರಗಡೆ ಬರ್ತಾನೆ. ಅದೇ ರವಿ ಅನ್ನೋ ವ್ಯಕ್ತಿ ಅರ್ಧದಲ್ಲೇ ಹೊರಗಡೆ ಬರ್ತಾನೆ. ನರ್ವಸ್ ಆಗಿ ಫೀಲ್ ಆಗ್ತಾ ಇರ್ತಾನೆ. ಯಾಕೆ ಗೊತ್ತಾ? ಅವನ ಎನರ್ಜೀಸ್ ಎಲ್ಲವೂ ಅವನು ಬೇರೆಯವ್ರ ಮೇಲೆ ಹಾಕಿರ್ತಾನೆ. ಬೇರೆಯವ್ರಿಗಿಂತ ಜಾಸ್ತಿ, ನಾನೇ ಗ್ರೇಟ್, ನನ್ನ ಕೈಯಲ್ಲಿ ಮಾತ್ರ ಇದು ಸಾಧ್ಯ, ಇಂತಹ ಪದಗಳನ್ನ ಅವನು ಹೇಳ್ತಾ ಅವನ ಎನರ್ಜೀಸ್ ಬೇರೆಯವ್ರ ಮೇಲೆ ಡೈವರ್ಷನ್ ಇಡ್ತಾ ಅವನ ಮೇಲೆ ಅವ್ನು ಕಾನ್ಸಂಟ್ರೇಷನ್‌ನ ಮಾಡ್ಕೊಳೋದು ಬಿಟ್ಟಿರ್ತಾನೆ. ಈಗೋಯಿಸ್ಟಿಕ್ ಆಗಿರ್ತಾನೆ. ನಾನು ಮಾತ್ರ ಆಗಬೇಕು, ಬೇರೆಯವ್ರ ಕೈಯಲ್ಲಿ ಆಗಲ್ಲ, ಇದು ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ. ಇಂತಹ ಪದಗಳು ಯಾವಾಗಲೂ ಅಷ್ಟೇ ನಮ್ಮನ್ನ ಒಂದು ಕೆಳಗಡೆ ಹಾಕಿ ತುಳಿತಾ ಇರುತ್ತೆ. ಯಾವಾಗೂ ಅಷ್ಟೇ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಾಗ, ನಾವು ಬೆಳೀತಾ ನಮ್ಮ ಪಕ್ಕದಲ್ಲಿರೋರ್ನ ಬೆಳೆಸ್ತಾ ಇದ್ದಾಗ ನಾವೊಂದು ಲೈಟರ್ ವರ್ಷನ್‌ಗೆ ಹೋಗ್ತೀವಿ. ಒಂದು ಪಾಸಿಟಿವ್ ನೋಟಲ್ಲಿ ಇರ್ತೀವಿ. ಅದೇ ನಾನು ಮಾತ್ರ ಆಗಬೇಕು, ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ, ಇದು ನಾನು ಮಾಡಿದ್ರೆ ಮಾತ್ರ ಪರ್ಫೆಕ್ಟ್, ಇಂತಹ ಇಂತಹ ಥಾಟ್ ಪ್ರೊಸೆಸ್ಸಲ್ಲಿ ನಾವಿದ್ದಿದ್ದೆ ಅದಲ್ಲಿ ವಿ ಆರ್ ಇಂಟು ದ ಡಾರ್ಕರ್ ರಿಯಾಲಿಟಿ ಅಂತ ಹೇಳ್ತಾರೆ. ಇಂತಹದನ್ನ ಯೂಸ್ ಮಾಡ್ತಾ ಇದ್ದಾಗ ಇದು ನಮ್ಮ ಬಿಹೇವಿಯರ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾವಾಗ ನಮ್ಮ ಬಿಹೇವಿಯರ್ ಪ್ರಾಪರ್ ಆಗಿರಲ್ವೋ ಅಲ್ಲಿ ನಮ್ಮ ಥಾಟ್ಸು ಕೂಡ ಅದೇ ತರಹ ಅಲೈನ್‌ಮೆಂಟಲ್ಲಿರುತ್ತೆ. ನಾವು ಇದನ್ನು ನಿಮ್ಮಲ್ಲಿ ಏನಾದರೂ ಈ ಈಗೋಯಿಸ್ಟಿಕ್ ಪ್ಯಾಟರ್ನ್ಸ್ ಏನಾದರೂ ಇದ್ದಿದ್ರೆ, ಈ ಥರ ಥಿಂಕಿಂಗ್ ಪ್ರೊಸೆಸ್ಸಲ್ಲಿ ಇದ್ದರೆ ನೀವು ನಾನು ಮಾತ್ರ ಆಗಬೇಕು, ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ, ಇಂತಹ ಪ್ಯಾಟರ್ನ್ಸ್ ಏನಾದರೂ ನೀವಿದ್ದರೆ ಈ ಕ್ಷಣಕ್ಕೆ ನೀವು ಚೇಂಜ್ ಮಾಡ್ಕೊಳ್ಳಿ. ವೈ? ಬಿಕಾಸ್ ಇದು ನಿಮ್ಮನ್ನ ಒಂದು ಫೇಲ್ಯೂರ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗೂ ಅಷ್ಟೇ ಸೆಲ್ಫ್ ಕಾನ್ಫಿಡೆನ್ಸಲ್ಲಿರ್ತಾ ನಾನು ಗೆಲ್ತಾ ನನ್ನ ಪಕ್ಕದಲ್ಲಿರೋರು ಗೆಲ್ಲಬೇಕು ಅನ್ನೋದು ದ ಟ್ರೂ ವಿನ್ನರ್ ಅಂತ ಹೇಳ್ತಾರೆ. ಯಾವಾಗ ನಾವು ಬೇರೆಯವ್ರಿಗೂ ಅಪ್ಲಿಫ್ಟ್ ಮಾಡ್ತಾ ನಾವು ಬೆಳೀತಾ ಇರ್ತೀವಲ್ವಾ, ದಟ್ ಈಸ್ ದ ರಿಯಲ್ ಸಕ್ಸಸ್. ನೀವು ಯಾವುದ್ರಲ್ಲಿದ್ದೀರಾ? ಸೆಲ್ಫ್ ಕಾನ್ಫಿಡೆನ್ಸಲ್ಲಿದ್ದೀರಾ? ಇಲ್ಲಾಂದರೆ ಈಗೋಯಿಸ್ಟಿಕ್ ಆಗಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಫ್ ಅಟ್ ಆಲ್ ನೀವೇನಾದರೂ ಈಗೋಯಿಸ್ಟಿಕ್ ಆಗಿದ್ದಿದ್ದೆ ಆದಲ್ಲಿ ಈ ಕ್ಷಣಕ್ಕೆ ನೀವು ನಿಮ್ಮ ಪ್ಯಾಟರ್ನ್ಸ್‌ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಬಿಹೇವಿಯರ್‌ನ ಚೇಂಜ್ ಮಾಡ್ಕೊಳ್ಳಿ. ಅಟ್‌ಲೀಸ್ಟ್ ನಿಮ್ಮ ಪಕ್ಕದಲ್ಲಿರೋರನ್ನ ಬೆಳೆಸೋದಕ್ಕೆ ಟ್ರೈ ಮಾಡಿ. ನೀವು ಬೆಳಿತೀರಾ, ನೀವು ಕಾನ್ಫಿಡೆಂಟ್ ಆಗಿದ್ದು ಬೇರೆಯವ್ರನ್ನೂ ಕಾನ್ಫಿಡೆಂಟ್ ಆಗಿ ಮಾಡಿದಾಗ ದಟ್ ಈಸ್ ದ ರಿಯಲ್ ಸಕ್ಸಸ್ ಅಂತ ಹೇಳ್ತಾರೆ.